ಹಲೋ ಗೆಳೆಯರೇ, ಹಿಂದಿ ಸಿಖೋ ಎನ್ನೋ ಚಾನಲಿನ ದೈನಂದಿನ ಹಿಂದಿ ಸಂಭಾಷಣೆಯ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವ ಕೆಲವು ಹಿಂದಿ ಕ್ರಿಯಾಪದಗಳ ವಿವಿಧ ರೂಪಗಳನ್ನು ಅವುಗಳ ಅರ್ಥಗಳ ಸಹಿತ ನೋಡೋಣವೇ? ಸರಿ, ಇಲ್ಲಿ ನಾವು ದಿನನಿತ್ಯ ಬಳಸುವ ಕೆಲವು ಕ್ರಿಯಾಪದಗಳ ವಿವಿಧ ರೂಪಗಳನ್ನು ಅವುಗಳ ಅರ್ಥಗಳ ಸಹಿತ ನೋಡೋಣವೇ? ಮೂಲ ಕ್ರಿಯಾಪದವಾದ ಕರ್ ಎಂಬ ಪದವು ಮಾಡು ಎಂಬ ಅರ್ಥವನ್ನು ನೀಡುತ್ತದೆ. ಕರ್ನ ಎಂಬ ರೂಪದಲ್ಲಿ ಮಾಡಲು ಎಂಬ ಅರ್ಥವನ್ನು ಕೊಡುತ್ತದೆ. ಕರೋ ಎಂಬ ರೂಪದಲ್ಲಿ ಮಾಡು ಎಂಬ ಅರ್ಥವನ್ನು ಕೊಡುತ್ತದೆ. ಇದನ್ನು ಚಿಕ್ಕವರಿಗೆ ಆಜ್ಞೆಯ ವಾಕ್ಯದಲ್ಲಿ ಬಳಸುತ್ತೇವೆ. ಕೀಜಿಯೆ ಎಂಬ ರೂಪವು ಮಾಡಿರಿ ಎಂಬ ಅರ್ಥವನ್ನು ಕೊಡುತ್ತದೆ. ಇದನ್ನು ದೊಡ್ಡವರಿಗೆ ಹೇಳಲು ಬಳಸುತ್ತೇವೆ. ಕರ್ ಎಂಬ ಮೂಲ ಕ್ರಿಯಾಪದವು ಕಿಯಾ ಹಾಗೂ ಕಿ ಎಂಬ ಎರಡು ರೂಪಗಳಲ್ಲಿ ಭೂತಕಾಲದಲ್ಲಿ ಬರುತ್ತದೆ. ಕಿಯಾ ಎಂಬ ರೂಪವು ಮಾಡಿದನು ಎಂಬ ಅರ್ಥವನ್ನು ಕೊಡುತ್ತದೆ. ಕಿ ಎಂಬ ರೂಪವು ಮಾಡಿದಳು ಎಂಬ ಅರ್ಥವನ್ನು ಕೊಡುತ್ತದೆ. ಆ ಎಂಬ ಮೂಲ ಕ್ರಿಯಾಪದವು ಬಾ ಎಂಬ ಅರ್ಥವನ್ನು ಕೊಡುತ್ತದೆ. ಆನಾ ಎಂಬ ರೂಪದಲ್ಲಿ ಬರಲು ಎಂಬ ಅರ್ಥವನ್ನು ನೀಡುತ್ತದೆ. ಆವೋ ಎಂಬ ರೂಪದಲ್ಲಿ ಬಾ ಎಂಬ ಅರ್ಥವನ್ನು ಕೊಡುತ್ತದೆ. ಇದನ್ನು ಚಿಕ್ಕವರಿಗೆ ಆಜ್ಞೆಯ ವಾಕ್ಯದಲ್ಲಿ ಹೇಳಲು ಬಳಸುತ್ತೇವೆ. ಆಯಿಯೆ ಎಂಬ ರೂಪದಲ್ಲಿ ಬನ್ನಿರಿ ಎಂಬ ಅರ್ಥವನ್ನು ನೀಡುತ್ತದೆ. ಇದನ್ನು ದೊಡ್ಡವರಿಗೆ ಹೇಳಲು ಬಳಸುತ್ತೇವೆ. ಆ ಎಂಬ ಮೂಲ ಕ್ರಿಯಾಪದವು ಭೂತಕಾಲದಲ್ಲಿ ಆಯಾ ಹಾಗೂ ಆಯಿ ಎಂಬ ಎರಡು ರೂಪಗಳನ್ನು ಹೊಂದಿರುತ್ತದೆ. ಆಯಾ ಎಂಬುದು ಬಂದನು ಎಂಬ ಅರ್ಥವನ್ನು ಕೊಡುತ್ತದೆ ಹಾಗೂ ಆಯಿ ಎಂಬುದು ಬಂದಳು ಎಂಬ ಅರ್ಥವನ್ನು ಕೊಡುತ್ತದೆ. ಜ ಎಂಬ ಮೂಲ ಕ್ರಿಯಾಪದವು ಹೋಗು ಎಂಬ ಅರ್ಥವನ್ನು ಕೊಡುತ್ತದೆ. ಜಾನ ಎಂಬ ರೂಪದಲ್ಲಿ ಹೋಗಲು ಎಂಬ ಅರ್ಥವನ್ನು ಕೊಡುತ್ತದೆ. ಜಾವೋ ಎಂಬ ರೂಪದಲ್ಲಿ ಹೋಗು ಎಂಬ ಅರ್ಥವನ್ನು ಕೊಡುತ್ತದೆ. ಇದನ್ನು ಚಿಕ್ಕವರಿಗೆ ಹೇಳಲು ಬಳಸುತ್ತೇವೆ. ಜಾಯಿಯೇ ಎಂಬ ರೂಪದಲ್ಲಿ ಹೋಗಿರಿ ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗೂ ಜ ಎಂಬ ಮೂಲ ಕ್ರಿಯಾಪದವು ಭೂತಕಾಲದಲ್ಲಿ ಗಯ ಹಾಗೂ ಗಯಿ ಎಂಬ ಎರಡು ರೂಪಗಳನ್ನು ಹೊಂದಿರುತ್ತದೆ. ಗಯ ಎಂಬುದು ಹೋದನು ಎಂಬ ಅರ್ಥವನ್ನು ಕೊಡುತ್ತದೆ ಹಾಗೂ ಗಯಿ ಎಂಬುದು ಹೋದಳು ಎಂಬ ಅರ್ಥವನ್ನು ಕೊಡುತ್ತದೆ. ಖಾ ಎಂಬ ಮೂಲ ಕ್ರಿಯಾಪದವು ತಿನ್ನು ಎಂಬ ಅರ್ಥವನ್ನು ಕೊಡುತ್ತದೆ. ಖಾನಾ ಎಂಬ ರೂಪದಲ್ಲಿ ತಿನ್ನಲು ಎಂಬ ಅರ್ಥವನ್ನು ಕೊಡುತ್ತದೆ. ಖಾವೋ ಎಂಬ ರೂಪದಲ್ಲಿ ತಿನ್ನು ಎಂಬ ಅರ್ಥವನ್ನು ಕೊಡುತ್ತದೆ. ಇದನ್ನು ಚಿಕ್ಕವರಿಗೆ ಆಜ್ಞೆಯ ವಾಕ್ಯವಾಗಿ ಹೇಳಲು ಬಳಸುತ್ತೇವೆ. ಖಾಯಿಯೇ ಎಂಬ ರೂಪದಲ್ಲಿ ತಿನ್ನಿರಿ ಎಂಬ ಅರ್ಥವನ್ನು ಕೊಡುತ್ತದೆ. ಖಾ ಎಂಬ ಮೂಲ ಕ್ರಿಯಾಪದವು ಭೂತಕಾಲದಲ್ಲಿ ಖಾಯ ಹಾಗೂ ಖಾಯಿ ಎಂಬ ಎರಡು ರೂಪಗಳನ್ನು ಹೊಂದಿರುತ್ತದೆ. ಖಾಯ ಎಂಬುದರ ಅರ್ಥ ತಿಂದನು ಎಂಬುದು ಹಾಗೂ ಖಾಯಿ ಎಂಬುದು ತಿಂದಳು ಎಂಬ ಅರ್ಥವನ್ನು ಕೊಡುತ್ತದೆ. ದೇಖ್ ಎಂಬ ಮೂಲ ಕ್ರಿಯಾಪದವು ನೋಡು ಎಂಬ ಅರ್ಥವನ್ನು ಕೊಡುತ್ತದೆ. ದೇಖ್ನ ಎಂಬ ರೂಪದಲ್ಲಿ ನೋಡಲು ಎಂಬ ಅರ್ಥವನ್ನು ಕೊಡುತ್ತದೆ. ದೇಖೋ ಎಂಬ ರೂಪದಲ್ಲಿ ಚಿಕ್ಕವರಿಗೆ ಹೇಳಲು ಬಳಸುವ ನೋಡು ಎಂಬ ಅರ್ಥವನ್ನು ಕೊಡುತ್ತದೆ. ದೇಖಿಯೇ ಎಂಬ ರೂಪದಲ್ಲಿ ನೋಡಿರಿ ಎಂಬ ಅರ್ಥವನ್ನು ಕೊಡುತ್ತದೆ. ದೇಖ್ ಎಂಬ ಮೂಲ ಕ್ರಿಯಾಪದವು ಭೂತಕಾಲದಲ್ಲಿ ದೇಖಾ ಹಾಗೂ ದೇಖಿ ಎಂಬ ಎರಡು ರೂಪಗಳನ್ನು ಹೊಂದಿರುತ್ತದೆ. ದೇಖಾ ಎಂದರೆ ನೋಡಿದನು ಎಂಬ ಅರ್ಥವನ್ನು ಕೊಡುತ್ತದೆ. ದೇಖಿ ಎಂಬ ರೂಪದಲ್ಲಿ ನೋಡಿದಳು ಎಂಬ ಅರ್ಥವನ್ನು ಕೊಡುತ್ತದೆ. ನನ್ನ ಪ್ರೀತಿಯ ಗೆಳೆಯರೇ, ಈ ವಿಡಿಯೋ ನಿಮಗೆಲ್ಲ ಪ್ರಯೋಜನಕಾರಿಯಾಗಿತ್ತೆಂದು ಹಾಗೂ ಇದನ್ನು ನೋಡಿ ನಿಮಗೆಲ್ಲ ಆನಂದವಾಯಿತೆಂದು ನಂಬುತ್ತೇನೆ. ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಕೆಲವು ಕ್ರಿಯಾಪದಗಳನ್ನು ಹಾಗೂ ಅವುಗಳ ವಿವಿಧ ರೂಪಗಳನ್ನು ಅವುಗಳ ಅರ್ಥಗಳ ಸಹಿತ ನೋಡಿದೆವು. ಒಬ್ಬ ಕ್ರಿಯೇಟರಿನ ಶಕ್ತಿ ಹಾಗೂ ಬೆನ್ನೆಲುಬು ಎಂಬುದು ವೀಕ್ಷಕರಾದ ನೀವೇ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದರ ಯಾತ್ರೆಯಲ್ಲಿ ಇದನ್ನು ಸಪೋರ್ಟ್ ಮಾಡಿರಿ. ಇದರಲ್ಲಿ ಬರುವ ವಿಡಿಯೋಸ್ ಅನ್ನು ನೋಡಿ ಲೈಕ್ ಹಾಗೂ ಶೇರ್ ಮಾಡಿರಿ. ಅಷ್ಟೇ ಅಲ್ಲ, ಯಾವಾಗಲೂ ಹೇಳುವ ಹಾಗೆ ಪ್ರಯೋಜನವುಳ್ಳ ವಿಡಿಯೋಸ್ ಅನ್ನು ತಯಾರಿಸಲು ಸಹಾಯಕವಾಗಿರುವ ನಿಮ್ಮ ಬೆಲೆ ಬಾಳುವ ಫೀಡ್ಬ್ಯಾಕ್ಸ್ ಅನ್ನು ಮರೆಯದೆ ತಿಳಿಸಿ. ಸರಿ ಗೆಳೆಯರೇ, ದಿನನಿತ್ಯ ನಾವು ಬಳಸುವ ವಾಕ್ಯಗಳು, ಶಬ್ದಗಳು ಹಾಗೂ ನುಡಿಗಳನ್ನು ನೋಡಲು ದೈನಂದಿನ ಹಿಂದಿ ಸಂಭಾಷಣೆಯ ವಿಡಿಯೋಸ್ ಹಾಗೂ ಶಾರ್ಟ್ಸ್ಗಾಗಿ ಕಾದಿರಿ. ಅದುವರೆಗೆ ಸಂತೋಷವಾಗಿರಿ, ಎಚ್ಚರಿಕೆಯಿಂದಿರಿ. ಹಿಂದಿ ಸಿಖೋ ಎನ್ನೋ ಚಾನಲಿನ ದೈನಂದಿನ ಹಿಂದಿ ಸಂಭಾಷಣೆಯ ವಿಡಿಯೋದಿಂದ ಸೈನ್ ಆಫ್ ಮಾಡುವುದು ನಿಮ್ಮ ಸೀತಾ ಸುಂದರ್.